ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 15ನೆಯ ಶ್ಲೋಕ. ನ ಚ ಮತ್ಸ್ಥಾನೇ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ನೋಡು ಅರ್ಜುನ, ನಚಮತ್ ಸ್ಥಾನಿ ಭೂತಾನಿ, ಎಲ್ಲ ಜೀವಿಗಳು ನನ್ನಲ್ಲಿ ಸ್ಥಾನವನ್ನು ಹೊಂದಿದ್ದಾವೆ, ಆದರೆ ನನ್ನಲ್ಲಿ ಇರಲಿಲ್ಲ. ನನ್ನ ಯೋಗ ಶಕ್ತಿಯನ್ನು ನೋಡು, ನನ್ನ ಯೋಗ ಮಾಯೆಯ ಶಕ್ತಿಯನ್ನು ನೋಡು. ನನ್ನ ಆತ್ಮವು ಎಲ್ಲ ಜೀವಿಗಳನ್ನು ಮತ್ತು ಆ ಎಲ್ಲ ಜೀವಿಗಳನ್ನು ಧರಿಸಿ ಪೋಷಿಸಿದರು. ನಾನು ಎಲ್ಲ ಕಡೆ ಇರುವವನಾದರೂ ನನ್ನಲ್ಲಿ ಯಾವ ಜೀವಿಗಳು ಇಲ್ಲ. ಕಾರಣ ಏನಂತಂದರೆ, ಸೃಷ್ಟಿಯಾಗಿರ್ತಕ್ಕಂಥ ಈ ಜೀವಿಗಳೆಲ್ಲ ನನ್ನಲ್ಲಿ ನೆಲೆಸಲಿಲ್ಲ ಮತ್ತು ನನ್ನ ಯೋಗ ಶಕ್ತಿಯನ್ನು ನೀ ನೋಡುವವನಾಗು. ಈ ಜೀವಿಗಳಾಗಿರ್ತಕ್ಕಂಥವುಗಳು ನನ್ನಲ್ಲಿ ನೆಲೆಸಲಿಲ್ಲ ಅಂತಂದರೆ, ನನ್ನ ಪ್ರಪಂಚವಾಗಿರ್ತಕ್ಕಂಥ ಪಂಚಭೂತಗಳಲ್ಲಿ ಇವು ಕೂಡ ಭೌತಿಕ ಸ್ವರೂಪಗಳಾಗಿ ನಿಂತಿದ್ದಾವೆ. ಭೂತಗಳಿಂದ ಉಂಟಾಗಿರುವಂಥವುಗಳು ಭೌತಿಕಗಳಾಗಿದ್ದಾವೆ. ಈ ನನ್ನ ಸ್ವರೂಪದ ಮಹಿಮೆ ಇದು. ಈ ರೀತಿಯಾಗಿ ಇವುಗಳನ್ನು ನಿರ್ಮಾಣ ಮಾಡಿದೆ. ನನ್ನ ಯೋಗ ಶಕ್ತಿ ಅನ್ನುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸೃಷ್ಟಿಯನ್ನು ನಿರ್ಮಾಣ ಮಾಡುತ್ತದೆ. ಇವೆಲ್ಲವೂ ಭೂತಾನಿ ಸ್ಥಾನಿ ಮತ್, ನನ್ನಲ್ಲಿಯೇ ಸ್ಥಾನವನ್ನು ಹೊಂದಿದವೆ. ನೋಡುವುದರಷ್ಟಿಯಲ್ಲಿ ನನ್ನಲ್ಲಿ ಸ್ಥಾನವನ್ನು ಹೊಂದಿದ್ದರೂ ಕೂಡ ಇವುಗಳಿಗೆ ನನ್ನ ಜ್ಞಾನವಿಲ್ಲದಲೇ ನನ್ನ ಸುಖವನ್ನು ಅನುಭವಿಸುವ ಯೋಗವಿಲ್ಲ. ಭೂತಭೃನ್ನ ಚ ಭೂತಸ್ಥಃ, ಎಲ್ಲ ಜೀವಿಗಳಲ್ಲಿಯೂ ಕೂಡ ನಾನು ಇರುವವನಾದರೂ, ಅವುಗಳನ್ನು ಪೋಷಣೆ ಮಾಡುವವನಾದರೂ, ಅವುಗಳನ್ನು ಧರಿಸಿದವನಾದರೂ ಕೂಡ ನಾನು ಎಲ್ಲ ಕಡೆ ಇದ್ದು ಆ ಜೀವಿಗಳಲ್ಲಿ ಇರುವಂಥ ದುಃಖವನ್ನಾಗಲಿ ಸುಖವನ್ನಾಗಲಿ ನಾನು ಅನುಭವಿಸುವವನಲ್ಲ. ಆ ಜೀವಿಗಳಲ್ಲಿ ನಾನಿದ್ದರೂ ಕೂಡ ಆ ಜೀವಿಗಳ ಸುಖವಾಗಲಿ ದುಃಖವಾಗಲಿ ನನಗೆ ಸಂಬಂಧ ಪಡೋದಿಲ್ಲ. ಆ ಜೀವಿಗಳೇ ಆ ಸುಖ ದುಃಖಗಳನ್ನು ಅನುಭವಿಸುತ್ತಾರೆ. ಕಾರಣ ಏನಂತಂದರೆ, ಇದು ನನ್ನ ಯೋಗ ಮಾಯೆಯ ಶಕ್ತಿ. ನಾನು ಆ ದೇಹದಲ್ಲಿ ಇದ್ದರೆ ನನಗೆ ಆ ದೇಹದಲ್ಲಿ ಇರತಕ್ಕಂಥ ನೋವು ಆಗಬಹುದಾಗಿತ್ತು, ಮತ್ತು ಆ ದೇಹದಲ್ಲಿ ನಾನು ಇಲ್ಲದಿದ್ದರೆ ಆ ದೇಹದಲ್ಲಿ ಇರುವಂಥ ಅನುಭವಗಳು ನನಗೆ ಆಗದೆ ಹೋಗಬಹುದಾಗಿತ್ತು. ಹಾಗಾಗಿ ಆ ದೇಹದಲ್ಲಿ ನಾನಿದ್ದರೂ ಕೂಡ ಆ ದೇಹದಲ್ಲಿರತಕ್ಕಂಥ ನೋವುಗಳು ನನಗೆ ಅನುಭವಕ್ಕೆ ಬರೋದಿಲ್ಲ. ಕಾರಣ ಏನಂತಂದರೆ, ನಾನು ಸಾಕ್ಷಿ ರೂಪದಿಂದ ಇರುತ್ತೇನೆ. ನಾನು ಅವುಗಳನ್ನು ಎದುರಿಟ್ಟು ಅರಿಯುವವನಾಗಿರುತ್ತೇನೆ. ಹೇಗೆ ದೀಪದ ಬೆಳಕು, ಬಲ್ಪು ಬೆಳಕು ಅಂತ ಏನು ಹೇಳ್ತೇವೋ, ಬಲ್ಪಿನಲ್ಲಿ ಬೆಳಕಿದ್ದರೂ ಕೂಡ ಆ ಬಲ್ಪ್ ಒಡೆದು ಹೋದರೂ ಆ ಬೆಳಕು ಒಡೆದು ಹೋಗೋದಿಲ್ಲ. ಬೆಳಕು ಹಾಗಿರುತ್ತದೆ, ಬಲ್ಪ್ ಮಾತ್ರ ಒಡೆದು ಹೋಗುತ್ತದೆ. ಆ ಬೆಳಕಿಗೆ ಮತ್ತೊಂದು ಬಲ್ಪ್ ಹಾಕಿದರೆ ಮತ್ತೆ ಅದು ಬೆಳಗುತ್ತದೆ. ಹಾಗಾಗಿ ಆ ಬೆಳಕಿಗೆ ನಷ್ಟ ಆಗಲಿ ಕಷ್ಟ ಆಗಲಿ ಇರೋದಿಲ್ಲ. ಆ ಬಲ್ಪು ಕರೆಂಟ್ ಕಲೆಕ್ಷನ್ ಕೊಟ್ಟಾಗ ಅದು ಸಂಬಂಧವನ್ನು ಪಡೆಯುತ್ತದೆ. ಯಾವಾಗ ಅದಕ್ಕೆ
ಕನೆಕ್ಟ್ ಆಗುತ್ತದೆಯೋ, ಲೈನ್ ಕನೆಕ್ಟ್ ಆದಾಗ ಬೆಳಕನ್ನು ಉಂಟು ಮಾಡುತ್ತದೆ. ನಾವು ಬಲ್ಪು ಇದೆ ಅಂತ ಹೇಳ್ತೇವೆ, ಬಲ್ಪ್ ಇರೋದಲ್ಲ, ಅಲ್ಲಿರ್ತಕ್ಕಂಥ ಬೆಳಕು ಇರಬೇಕಾಗಿರುವಂಥದ್ದು. ಆ ಬೆಳಕಿಗೆ ಆ ಬಲ್ಪಿನ ಮೋಹವಾಗಲಿ ಮಮಕಾರವಾಗಲಿ ಇರೋದಿಲ್ಲ. ಆ ಬಲ್ಪು ಬೆಳ್ಳಗಿರಬಹುದು, ಕಪ್ಪಗಿರಬಹುದು, ಕೆಂಪಗಿರಬಹುದು, ಆದರೆ ಅದರ ಒಳಗಡೆ ಇರತಕ್ಕಂಥ ಬೆಳಕು ಮಾತ್ರ ಒಂದೇ ಥರ ಇರುತ್ತದೆ. ಹಾಗೆ ನಾನು ಈ ಎಲ್ಲ ಜೀವರಾಶಿಗಳಲ್ಲಿ ಇದ್ದರೂ ಕೂಡ ನಾನು ಅವುಗಳ ಜೊತೆಗೆ ಯಾವುದ ನಷ್ಟ ಆಗಲಿ ಕಷ್ಟವಾಗಲಿ ಅನುಭವಿಸೋದಿಲ್ಲ. ಬೆಳಕಿನ ರೀತಿಯಲ್ಲಿ ನಾನು ನಿತ್ಯ ನಿರಂತರವಾಗಿ ಇರುತ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.